ಕೇಬಲ್ ಬಿಲ್ ಪಾವತಿ ವಿಚಾರವಾಗಿ ಸಿಎಂ ಹಾಗೂ ಗೃಹ ಸಚಿವರ ಹೇಳಿಕೆಗೆ ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಕೇಬಲ್ ಬಿಲ್ ತಿಂಗಳಿಗೆ ₹130 ನಿಗದಿ ಮಾಡಲಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಪಡೆದರೆ ಸೂಕ್ತ ಕಾನೂನು ಕ್ರಮ ಎಂಬ ಹೇಳಿಕೆ ಸರಿಯಲ್ಲ ಅಂತ ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಹೇಳಿದ್ದಾರೆ. ಟ್ರಾಯ್ ನಿಗದಿಪಡಿಸಿದಂತೆ ನಾವು ನಡೆದುಕೊಳ್ಳುತ್ತೇವೆ, ಆದರೆ ಇದಕ್ಕೆ ಇನ್ನೂ ಸಮಯ ಬೇಕಿದೆ. ಆದರೆ ಸರ್ಕಾರದ ಹೇಳಿಕೆಯಿಂದ ಗ್ರಾಹಕರು ಮತ್ತು ಕೇಬಲ್ ಆಪರೇಟರ್ಸ್ ಮಧ್ಯೆ ಗೊಂದಲ ಉಂಟಾಗುತ್ತೆ ಅಂತ ಪ್ಯಾಟ್ರಿಕ್ ರಾಜು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸದನದಲ್ಲಿ ಕೇಬಲ್ ಆಪರೇಟರ್ಸ್ಗಳನ್ನ ಮಾಫಿಯಾಗೆ ಹೋಲಿಸಿರುವ ಎಂಎಲ್ಸಿ ಪುಟ್ಟಣ್ಣ ಕ್ಷಮೆ ಕೋರಬೇಕು ಅಂತ ರಾಜು ಆಗ್ರಹಿಸಿದ್ದಾರೆ. ಎಂಎಲ್ಸಿ ಪುಟ್ಟಣ್ಣ ಅವರು ಈ ಕೇಬಲ್ ಟಿವಿ ಬಗ್ಗೆ ಪಾಯಿಂಟ್ಸ್ ರೈಸ್ ಮಾಡಿದ್ದಾರೆ. ಅದಕ್ಕೆ ಅಪೋಸಿಟ್ ಆಗಿ ಇವರು ಉತ್ತರ ಕೊಟ್ಟಿದ್ದಾರೆ. ಯಾರು ಗೃಹ ಸಚಿವರು ಮತ್ತು ಸಿಎಂ ಅವರು ಏನು ₹130 ಫಿಕ್ಸ್ ಆಗಿದೆ, ಅದನ್ನು ನಿಗದಿ ಮಾಡಿದ್ದಾರೆ. ಅದನ್ನು ತಗೊಳ್ಬೇಕು. ತಗೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ಜಾಸ್ತಿ ಏನಾದರೂ ತೊಗೊಂಡ್ರೆ ಕಸ್ಟಮರ್ ಆಪ್ರೇಟರ್ಸು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊತೀವಿ ಅಂತ ಏನು ಹೇಳಿದ್ದಾರೆ, ಆ ಥರ ಆಗೋದೇ ಇಲ್ಲ. ಸರ್ಕಾರ ಹೇಳಿದೆ ಒಂದು ನಯಾ ಪೈಸನೂ ಕೇಬಲ್ ಆಪ್ರೇಟರು ಕೇಬಲ್ ಉದ್ಯಮದಿಂದ ಒಂದು ನಯಾ ಪೈಸನೂ ಬರ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಅದು ತಪ್ಪು. ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಕೇಬಲ್ ಟಿ ವಿ ಆಪ್ರೇಟರ್ಗಳನ್ನು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಸರ್ವಿಸ್ ಟ್ಯಾಕ್ಸು ಕಟ್ತಾವ್ರೆ, ಪ್ರೊಫೆಷ್ನಲ್ ಟ್ಯಾಕ್ಸು ಕಟ್ತಾವ್ರೆ, ಎಲ್ಲ ಇನ್ಕಮ್ ಟ್ಯಾಕ್ಸು ಕಟ್ತಾವ್ರೆ. ಆದರೆ ಅದು ಹೆಂಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಮಾಫಿಯಾ ಅಂದ್ಬಿಟ್ಟು ಏನೋ ಪುಟ್ಟಣ್ಣ ಅವರು ಕೇಬಲ್ ಟಿ ವಿ ಮಾಫಿಯಾ, ಕೇಬಲ್ ಇದು ರೌಡಿಗಳು ಅಂತ ಹೇಳ್ತಾವ್ರೆ. ಅದಂತೂ ನಮಗಂತೂ ಅರ್ಥ ಆಗ್ತದೆ. ಆ ಮಾತನ್ನು ನಾವು ಖಂಡಿಸ್ತಾ ಇದ್ದೀವಿ.